ಮುಖಾಂತರ ಮಾತಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಏನು ಕೋಚಿಮುಲ್ ಈ ಒಂದು ಡಿಲಿಮಿಟೇಷನ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಇಬ್ಬರು ಹೇಳಿದ್ದಾರೆ. ಬಹುಶಃ ಇದು 100% ರಾಜಕೀಯದ ಒಂದು ಒತ್ತಡದ ಮೇರೆಗೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಸರ್ವೆ. ಇದ್ರ ಪ್ರಕಾರ ಈ ಪೂರ್ವ ಪಶ್ಚಿಮ ಅಂತಂದರೆ ಬಹುಶಃ ಈ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅರ್ಧ ಮಾಡಬೇಕು. ಇಲ್ಲೇನು 160 ಇರೋದು, ಇಲ್ಲ ಇನ್ನೂ ಒಂದು 2, 3, 4 ಕಡಿಮೆ ಆಗ್ತದೆ. 75, 77 ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅರ್ಧ ಕರೆಕ್ಟಾಗಿ ಹಿಂಗೆ ಮಾಡಿದ್ರು ಸರಿ ಹೋಗ್ತಿತ್ತು, ಇಲ್ಲ ಹಿಂಗೆ ಮಾಡಿದ್ರು ಸರಿ ಹೋಗ್ತಿತ್ತು. ಅವ್ರದ್ದೇನು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರದ್ದು ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು ನಮ್ಮ ಕಾಣೆಯಲ್ಲಿ ನಾಗರಾಜನ್ ಅವ್ರನ್ನ ಏನಾದರೂ ಮಾಡಿ ಇದರಲ್ಲಿ ನಾವು ಯಶಸ್ವಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ತಾಲೂಕಿನ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ ಮಾಡಿರೋದು. ಬಹುಶಃ ಅದು ಅವರ ಒಂದು ಭ್ರಮೆ, ಅದು ಸಾಧ್ಯ ಆಗಲ್ಲ. ಬಹುಶಃ ಏನು ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಈ ಒತ್ತಡ ಜಾಸ್ತಿ ಆಗೋಗಿದೆ ಈಗ ಅವ್ರಿಗೂ. ಶಾಸಕರುಗಳು, ಕಾಂಗ್ರೆಸ್ ಸರ್ಕಾರ, ಈ ಒಂದು ಸರ್ಕಾರ ಹೇಗಾಗ್ಬಿಟ್ಟಿದೆ ಅಂತಂದರೆ ಬಹುಶಃ ಪರ್ಮನೆಂಟ್ ನಾವು ಇಲ್ಲೇ ಇದ್ದೋಗ್ತೀವಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಏನೋ ಪರ್ಮನೆಂಟ್ ಯಾರೂ ಇನ್ನು ಇಲ್ಲಿ ಬರೋದೇ ಇಲ್ಲ, ಕಂಪ್ಲೀಟ್ ನಮ್ಮದೇ ಅಂತ ಹೇಳ್ಬಿಟ್ಟು ಅವರು ಪಾಪ ಆ ಭ್ರಮೆಯಲ್ಲಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ತಮಗೆ ನಾನು ಮೊದಲು ಒಂದ್ಸಲ ಹೇಳಿದ್ದೀನಿ, ಆಂಧ್ರದಲ್ಲಿ ಹಿಂಗೆ ನಡೆದಿದ್ದು ಸೇಮ್ ಅದೇ ರೀತಿ ಇಲ್ಲಿ ಕಾಂಗ್ರೆಸ್ಗೆ ಅದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಆಗೋಗ್ತದೆ. ಬಹುಶಃ ಅವ್ರು ಎಚ್ಚೆತ್ಕೊಂಡು ಏನು ಸಂಘ ಸಂಸ್ಥೆಗಳಿರೋದ್ರಿಂದ ರೈತರಿಗೆ ಅನುಕೂಲ. ಈ ರೈತರು ಅದನ್ನು ಬಿಟ್ಟರೆ ಇನ್ನೇನು ಬೇರೆ ಏನಿದೆ? ಏನಿಲ್ಲ ಈಗ ರೈತರಿಗೀಗ. ತಾವೆಲ್ಲ ನೋಡ್ತಾನೆ ಇದ್ದೀರಿ, ಈ ಸರ್ಕಾರದಿಂದ ಏನು ಉಪಯೋಗನೂ ಇಲ್ಲ, ನಯಾ ಪೈಸಾ ದುಡ್ಡಿಲ್ಲ ಅಲ್ಲಿ. ಈಗ ಒಂದು ಸುಮಾರು ನಮ್ಮ ಇಲಾಖೆಗಳಿಗೆ ಎಷ್ಟೊಂದು ರೈತರಿಗೆ ಬರ್ತಾ ಇತ್ತು ಸಬ್ಸಿಡಿಗಳು ಅಂತ ಹೇಳ್ಬಿಟ್ಟು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಿಂದಿನ ಸರ್ಕಾರಗಳಲ್ಲಿ. ಈಗ ಬಹುಶಃ ಅದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ, ನಯಾ ಪೈಸೆ ಬರ್ತಾ ಇಲ್ಲ, ಯಾವುದಕ್ಕೂ ಆಗ್ತಾ ಇಲ್ಲ. ಪಾಪ ರೈತರು ಓಡಾಡೋದು ಒಂದು ಆಗ್ತಾ ಇದೆ ಅಷ್ಟೇ. ಈ ರೈತರು ಅಂತ ಹೇಳ್ಬಿಟ್ಟು ರೈತರಿಗೋಸ್ಕರ ನಾವು ರೈತರಿಗೆ ಏನು ಬೇಕೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು, ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ನಡೀತಾ ಇದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪಾಪ ಎಷ್ಟು ಬೇಕೋ ಅಷ್ಟು ತುಂಬೋಗಿದೆ, ಈಗ ತುಳುಕ್ತಾ ಇದೆ. ಇದನ್ನು ಅನುಭವಿಸೇ ತೀರ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹಾಗೆ ನಮ್ಮ ನಾಗರಾಜನ್ನು MLA ಅವರು ನಾವೆಲ್ಲ ಮಾತಾಡಿ ಇದ್ರ ಬಗ್ಗೆ ನಾವು ಕೋರ್ಟ್ಗೆ ಹೋಗೋದು ಕೂಡ ಹಿಂಗೆ ಇರ್ಲಿ ಅಂದ್ಕೊಂಡ್ವಿ. ಆದ್ರೆ ಇವರು ಕಾನೂನು ಏನು ವಿಶೇಷ ಜನರಲ್ ಮಾಡ್ಬೇಕು ಅಂತ ಆದೇಶ ಇದ್ರೆ ಅದನ್ನ ಧಿಕ್ಕರಿಸಿದಾರಲ್ವಾ, ಅದರಿಂದ ನಾವು ಇವತ್ತು ಈ ಹೋರಾಟವನ್ನು ಕೈಗೆತ್ತಿದ್ವಿ. ವಿಶೇಷ ಸಭೆ ಕರೆದು ಅದ್ರಲ್ಲಿ ಅನುಮಾನ ಜನರಲ್ ಬಾಡಿ ಮಾಡ್ಬೇಕಾಯ್ತು. ಏನ್ ಕ್ಷೇತ್ರ ಮಾಡಿದ್ರೆ ಅದೇ ಕ್ಷೇತ್ರ ಮಾಡಿರೋದು ಜನರಲ್ ಬಾಡಿ ಕರೆದು ಜನರಲ್ ಬಾಡಿನಲ್ಲಿ ಅಪ್ರೂವಲ್ ಮಾಡ್ಕೊಂಡು ಅದೇ ಇರ್ಲಿ ಅಂತ